ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ಇನ್ನಿಲ್ಲ. ಹೌದು, ಇಂದು ಬೆಳಗ್ಗೆ 3:15ಕ್ಕೆ ಸಚಿವ ಡಿ ಸುಧಾಕರ್ ಅವರು ನಿಧನ ಹೊಂದಿದ್ದಾರೆ. ಕಳೆದ 1 ತಿಂಗಳಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು ಡಾಕ್ಟರ್ ಡಿ ಸುಧಾಕರ್ ಅವರು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಸುಧಾಕರ್ ಅವರು ನಿಧನ ಹೊಂದಿದ್ದಾರೆ. ಕಳೆದ 1 ತಿಂಗಳಿಂದ ಚಿಕಿತ್ಸೆ ಪಡಿತಾನೇ ಇದ್ರು. ಶ್ವಾಸಕೋಶ ಸೋಂಕಿನಿಂದ ಬಳಲ್ತಾ ಇದ್ರು ಡಿ ಸುಧಾಕರ್ ಅವರು. ನೋಡಿ, ಇವತ್ತು ವಿಧಿಯಾಟ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಿಂದ ನಿಧನದ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಆಗಿರುವಂತದ್ದು. ಸಚಿವ ಡಿ ಸುಧಾಕರ್ ನಿಧನ ಹಿರಿಯೂರು ಶಾಸಕ ಜನಪರ ನಾಯಕನ ರಾಜಕೀಯ ಜೀವನಕ್ಕೆ ಸ್ಫೂರ್ತಿಯೇ ಚಿಕ್ಕಪ್ಪನಾಗಿದ್ರು. ಗಮನಿಸ್ತಾ ಇದ್ದೀರಿ, 1 ತಿಂಗಳಿಂದಲೂ ಕೂಡ ಸತತ ಹೋರಾಟವನ್ನ ಮಾಡಿದ್ರು. ಆರೋಗ್ಯವನ್ನ ಜಯಿಸಿಕೊಂಡು ಬರೋದಕ್ಕೆ ಕಸರತ್ತನ್ನ ಮಾಡಿದ್ರು. ಆದರೆ ವಿಧಿಯಾಟವೇ ಬೇರೆ ಇತ್ತು. ಇವತ್ತು ಬೆಳಗ್ಗೆ 3:15ಕ್ಕೆ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಕರ್ನಾಟಕದ ಸಾಂಖ್ಯಿಕ ಹಾಗೆ ಯೋಜನಾ ಸಚಿವ ಡಿ ಸುಧಾಕರ್ ಅವರು ಅನಾರೋಗ್ಯದಿಂದ ತಮ್ಮ 65ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಹಿರಿಯೂರು ಕ್ಷೇತ್ರದಿಂದ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದವರು ಇವರು. ಬಡವರ ಬಂಧು ಅಂತಾನೆ ಜನಪ್ರಿಯರಾಗಿದ್ರು. ಹಾಗೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ಅಪಾರ ಸೇವೆಯನ್ನು ಕೂಡ ಸಲ್ಲಿಸಿದ ಕೀರ್ತಿ ಡಿ ಸುಧಾಕರ್ ಅವರಿಗೆ ಸಲ್ಲುತ್ತೆ. ಆದರೆ ಏನು ಮಾಡೋದು, ಕೆಲವು ದಿನಗಳಿಂದಲೂ ಕೂಡ ಅನಾರೋಗ್ಯದಿಂದ ಬಳಲ್ತಾನೆ ಇದ್ರು. ಇವತ್ತು 3:15ಕ್ಕೆ ಕಿಮ್ಸ್ ಆಸ್ಪತ್ರೆಗೆ ಕುಟುಂಬಸ್ಥರು ಕೂಡ ಬರುವಂತಹ ಪರಿಸ್ಥಿತಿ ಬಂತು. ನೋಡಿ, ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಈ ಹಿಂದೆ ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಯಿತು. ಆದರೆ ತೀವ್ರ ವ್ಯತ್ಯಯ ಉಂಟಾದ ಹಿನ್ನೆಲೆಯಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸುಧಾಕರ್ ಅವರ ಪಾರ್ಥಿವ ಶರೀರವನ್ನ ಆಸ್ಪತ್ರೆಯಿಂದ ರವಾನೆ ಮಾಡಲಾಗುತ್ತೆ. ಮಧ್ಯಾಹ್ನ ಹಿರಿಯೂರು ತಲುಪಲಿದೆ ಪಾರ್ಥಿವ ಶರೀರ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅನುವನ್ನ ಮಾಡಿಕೊಡಲಾಗುತ್ತೆ. ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇವತ್ತು ಸಂಜೆ 5ರ ಬಳಿಕ ಚಳ್ಳಕೆರೆಗೆ ಪಾರ್ಥಿವ ಶರೀರ ರವಾನೆ ಆಗಲಿದೆ. ಚಳ್ಳಕೆರೆಯ ಸುಧಾಕರ್ ಸ್ಟೇಡಿಯಂನಲ್ಲೇ ಸುಧಾಕರ್ ಅವರನ್ನ ಸ್ಟೇಡಿಯಂನಲ್ಲಿ ಇರಿಸಲಾಗುತ್ತೆ. ಅಲ್ಲೇ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ನಾಳೆ ಚಳ್ಳಕೆರೆಯಲ್ಲಿ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ಜರುಗಲಿದೆ. ನೋಡಿ, ವಿಧಿ ಆಟನೇ ಬೇರೆ. ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಪಾಪ ಇವರಿಗೆ ಆರೋಗ್ಯ ಸಮಸ್ಯೆ ತುಂಬ ವರ್ಷಗಳಿಂದಲೂ ಕೂಡ ಇತ್ತು. ಇದು 2-3 ಬಾರಿಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತಹ ಸಂದರ್ಭ. ಇದೇ ರೀತಿ ಅಂದರೆ ಲಾಸ್ಟ್ ಟೈಮ್ ಕೂಡ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅಲ್ಲಿಗೂ ಕೂಡ CM ಸಿದ್ದರಾಮಯ್ಯನವರು ಭೇಟಿಯನ್ನು ನೀಡಿದರು. ಸುಧಾಕರ್ ಅವರು ಮತ್ತೆ ಮರಳಿ ಬಂದರು. ಅಂದರೆ ಆರೋಗ್ಯದಿಂದ ಚೇತರಿಸಿಕೊಂಡು ಎಲ್ಲವನ್ನ ನಿಭಾಯಿಸಿಕೊಂಡು ಬಂದರು. ಆದರೆ ಈ ಬಾರಿ 3ನೇ ಬಾರಿ ನೋಡಿ ಇಹಲೋಕವನ್ನ ತ್ಯಜಿಸಿದ್ದಾರೆ ಡಿ ಸುಧಾಕರ್ ಅವರು. ಒಂದು ಕಡೆ ಬಹಳ ಬೇಸರ ಆಗ್ತಾ ಇದೆ. ಈ ಕಡೆ ಕುಟುಂಬದವರಿಗೂ ಕೂಡ ದೇವರು ಈ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಕೂಡ ನೀಡಿ, ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸೂತಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಸಚಿವ ಸ್ಥಾನವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು ಡಿ ಸುಧಾಕರ್ ಅವರು. ಹಿರಿಯೂರಿನಾದ್ಯಂತ ಒಂದು ಒಳ್ಳೆಯ ಚಾರ್ಮನ್ನು ಕೂಡ ಬೀರಿದ್ರು. ಬಡವರ ಬಂಧು ಅಂತಲೂ ಕೂಡ ಹೆಸರುವಾಸಿಯಾಗಿದ್ರು. ಆದರೆ ನೋಡಿ,
ಏನು ಮಾಡೋದಕ್ಕಾಗತ್ತೆ? ಎಷ್ಟೇ ಆಸ್ತಿ ಅಂತಸ್ತಿದ್ರೂ ಕೂಡ ಆರೋಗ್ಯವನ್ನು ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಂದು ಉದಾಹರಣೆ ಡಿ ಸುಧಾಕರ್ ಅವರು ಅಂತಲೇ ಹೇಳ್ಬೋದು. ಡಿ ಸುಧಾಕರ್ ನಿಧನಕ್ಕೆ ಸಿಎಂ ಸೇರಿದಂತೆ ಗಣ್ಯಾತಿ ಗಣ್ಯರಿಂದ ಸಂತಾಪವನ್ನ ಸೂಚಿಸಲಾಗ್ತಾ ಇದೆ. 2004 ಹಾಗೆ 2008 ಚಳ್ಳಕೆರೆಯ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಆಗಿರ್ತಾರೆ ಡಿ ಸುಧಾಕರ್ ಅವರು. 2008ರಲ್ಲಿ ಹಿರಿಯೂರು ಕ್ಷೇತ್ರದ ಪಕ್ಷೇತರ ಶಾಸಕರಾಗಿ ಆಯ್ಕೆ ಆಗಿರ್ತಾರೆ. ಬಿಜೆಪಿ ಬೆಂಬಲಿಸಿ ಸಚಿವ ಸ್ಥಾನವನ್ನು ಕೂಡ ಪಡ್ಕೊಂಡಿರ್ತಾರೆ ಸುಧಾಕರ್. ಬಿಎಸ್ವೈ ಅವರ ಸಂಪುಟದಲ್ಲಿ ಸಮಾಜ ಕಲ್ಯಾಣ, ಮುಜರಾಯಿ ಬಂದಿಖಾನೆ, ಯುವಜನ ಸೇವೆ ಇಲಾಖೆಯ ಸಚಿವರು ಕೂಡ ಆಗಿರ್ತಾರೆ. ಅಷ್ಟೇ ಅಲ್ಲದೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಕೂಡ ಸಿಎಂ ಸೇವೆಯನ್ನ ಸಲ್ಲಿಸಿರ್ತಾರೆ. ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಅತಿ ದುಃಖದಿಂದಲೇ ಟ್ವೀಟ್ ಅನ್ನ ಮಾಡಿದ್ದಾರೆ. ಬಹಳ ಆಪ್ತರು ಕೂಡ ಆಗಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ ಡಿ ಸುಧಾಕರ್ ಅವರು. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೆ ಬದ್ಧತೆ ಇದ್ದ ವ್ಯಕ್ತಿ ಸುಧಾಕರ್ ಅವರು. ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಾಗಿತ್ತು. ವೈದ್ಯರ ನಿರಂತರ ಪ್ರಯತ್ನ, ನಮ್ಮೆಲ್ಲರ ಹಾರೈಕೆಯ ನಡುವೆಯೂ ಕೂಡ ಬಡವರ ಬಂಧು ಅಂತ ಹೆಸರಾಗಿದ್ದಂತಹ, ಜನಪರ ಕಾಳಜಿಯನ್ನು ಹೊಂದಿದ್ದಂತಹ, ಹಿರಿಯೂರು ಶಾಸಕರಾಗಿದ್ದಂತಹ ಡಿ ಸುಧಾಕರ್ ಅವರು ನಮ್ಮನ್ನ ಅಗಲಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ, ಗಮನಿಸ್ತಾ ಇದ್ದೀರಿ. ಸುಧಾಕರ್ ಅವರು ಇವತ್ತು ಕುಟುಂಬಸ್ಥರು ಹಾಗೆ ಬಂಧುಗಳನ್ನ ಅಗಲಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ರಾಜ್ಯದ ಯೋಜನೆ ಸಾಂಖ್ಯಿಕ ಸಚಿವರಾಗಿದ್ದಂತಹ ಡಿ ಸುಧಾಕರ್ ಅವರು ಬಹಳ ಜನಪರ ಕಾಳಜಿ ಉಳ್ಳ ನಾಯಕರಾಗಿದ್ದರು. ಬಡವರ ಬಂಧು ಅಂತಾನೆ ಹೆಸರುವಾಸಿಯಾಗಿದ್ರು. ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದಾಗಲೆಲ್ಲ ಕ್ಷೇತ್ರದ ಒಂದಲ್ಲ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಮನವಿಯನ್ನ ಹಿಡ್ಕೊಂಡೇ ಬರ್ತಾ ಇದ್ರು. ಅವರ ಆ ಗುಣ ಕ್ಷೇತ್ರದ ಜನರ ಮೇಲಿದ್ದಂತಹ ಅವರ ಅಪಾರ ಪ್ರೀತಿಯನ್ನ ತೋರಿಸ್ತಾ ಇತ್ತು. ಇವತ್ತು ಸುಧಾಕರ್ ಅವರು ಕುಟುಂಬಸ್ಥರು ಹಾಗೆ ನಮ್ಮ ಕಾಂಗ್ರೆಸ್ನ ಪ್ರತಿಯೊಬ್ಬ ಜನನಾಯಕನನ್ನ ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದು ಬಂಧುಗಳು ಹಾಗೂ ಅಪಾರ ಬೆಂಬಲಿಗರನ್ನ ಅಗಲಿರುವುದು ತುಂಬಲಾರದ ನಷ್ಟ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಎಸ್, ಅಫ್ಕೋರ್ಸ್, ಯಾರೇ ಆಗಿರ್ಬೋದು, ಜನನಾಯಕ ಅಂತ ಒಮ್ಮೆ ಅವರನ್ನ ಕರೆದ್ರೆ ಅವರು ಜನರಿಗಾಗಿ ಹಾಗೆ ಆ ಕ್ಷೇತ್ರಕ್ಕಾಗಿ ಏನು ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಡಿ ಸುಧಾಕರ್ ಅವರು ಕೂಡ ಜನಬೆಂಬಲವನ್ನ ಗಳಿಸಿರುವುದಕ್ಕೆ ಇವತ್ತು ಈ ಸ್ಥಾನದಲ್ಲಿ, ಈ ಉತ್ತುಂಗ ಸ್ಥಾನದಲ್ಲಿ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ಜನರೇ ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ರು, ಬಡವರ ಬಂಧು ಅಂತ ಒಂದು ಟ್ಯಾಗ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಬಡವರನ್ನ ಎಷ್ಟು ಅವರು ಕಾಳಜಿ ವಹಿಸ್ತಾ ಇದ್ರು, ಕ್ಷೇತ್ರಕ್ಕಾಗಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಟ್ವೀಟ್ ಮೂಲಕ ವಿವರಿಸಿರುವುದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ 2013ರಲ್ಲಿ ಕಾಂಗ್ರೆಸ್ ಸೇರಿದಂತೆ ಹಿರಿಯೂರಿನಿಂದಲೂ ಕೂಡ ಗೆಲುವಾಗಿತ್ತು. 2018ರಲ್ಲಿ ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ ವಿರುದ್ಧ ಸೋಲನ್ನು ಕಂಡಿದ್ರು. 2023ರಲ್ಲಿ ಕಾಂಗ್ರೆಸ್ನಿಂದ ಶಾಸಕರಾಗಿ ಸುಧಾಕರ್ ಅವರು ಆಯ್ಕೆ ಆಗಿದ್ರು.